ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸ್ವಾತಂತ್ರ್ಯ ಬಂದು 72 ವರ್ಷವಾದರೂ ಮಾಗಡಿ ಪಟ್ಟಣದಲ್ಲಿ ಕೆಲವು ಕಡೆ ಓಡಾಡಲು ಸರಿಯಾಗಿ ರಸ್ತೆಗಳೇ ಇಲ್ಲ. ಅಧಿಕಾರಿಗಳು ಉತ್ತಮವಾಗಿರುವ ರಸ್ತೆಗಳನ್ನು ಕಿತ್ತು ಪುನಃ ರಸ್ತೆಗಳನ್ನು ಮಾಡುತ್ತಿದ್ದಾರೆ. ಇದರ ಬಗ್ಗೆ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ಶಾಖೆ ಇವರಿಂದ ದೂರು ನೀಡಿದ್ದರೂ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದರ ವಿರುದ್ಧ ಜನರಿಂದ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ಸ್ವತಂತ್ರ ಬಂದು 72 ವರ್ಷವಾದರೂ ಸಹ ಸರಿಯಾದ ರಸ್ತೆ ಕಾಣದೆ ಪರದಾಡುವ ಸ್ಥಿತಿ ಉಂಟಾಗಿದೆ. ಮಾಗಡಿ ಪಟ್ಟಣದಲ್ಲಿ ಸುಮಾರು 23 ವಾರ್ಡ್ಗಳಿದ್ದು ಯಾವ ಒಂದು ವಾರ್ಡ್ನಲ್ಲಿಯೂ ಸಹ ಸರಿಯಾದ ರಸ್ತೆ ಇಲ್ಲ. ಅಲ್ಲದೆ ಚೆನ್ನಾಗಿ ಇರುವ ರಸ್ತೆಯನ್ನೇ ಕಿತ್ತು ಹಾಕಿ ಹೊಸದಾಗಿ ರಸ್ತೆ ಮಾಡುತ್ತಿದ್ದಾರೆ. ಸುಮಾರು ವಾರ್ಡ್ಗಳಲ್ಲಿ ರಸ್ತೆಯೇ ಇಲ್ಲ. ಆದರೆ ಚೆನ್ನಾಗಿ ಇರುವ ರಸ್ತೆಯನ್ನು ಕಿತ್ತು ಹಾಕಿ ಹೊಸ ರಸ್ತೆ ಮಾಡುತ್ತಿರುವುದು ನಾಚಿಕೆಗೇಡಿನ ವಿಷಯವಾಗಿದೆ. ರಾಜಕೀಯ ದಲ್ಲಾಳಿಗಳ ದ್ವೇಷಕ್ಕೆ ಸರಿಯಾದ ರಸ್ತೆ ಕಾಣದೆ ಪಟ್ಟಣ ಸಂಪೂರ್ಣವಾಗಿ ಹಾಳಾಗಿದೆ. ಈ ವಿಚಾರವಾಗಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿ ಮಾಗಡಿ ತಾಲೂಕು ಶಾಖಾ ಘಟಕದಿಂದ ಪುರಸಭಾ ಅಧಿಕಾರಿಗಳಿಗೆ ಯೋಜನಾಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಪಟ್ಟಣದಲ್ಲಿ ಸುಮಾರು 23 ವಾರ್ಡ್ಗಳಿದ್ದು ಪ್ರತಿ ವಾರ್ಡಿನಲ್ಲೂ ಸಮಸ್ಯೆಗಳ ಸರಮಾಲೆ ಎದ್ದು ಕಾಣುತ್ತಿದೆ. ಒಂದೊಂದು ವಾರ್ಡಿನಲ್ಲೂ ಒಂದೊಂದು ರೀತಿಯ ಸಮಸ್ಯೆ. ಸಾರ್ವಜನಿಕರ ಪಾಡು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಪಟ್ಟಣದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ಮಂಜೂರಾಗಿದ್ದರೂ ಸರಿಯಾದ ರಸ್ತೆ ಮಾಡುವಲ್ಲಿ ತಾಲೂಕು ಆಡಳಿತ ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಪಟ್ಟಣದ ವಾರ್ಡ್ಗಳಲ್ಲಿ ಸಾರ್ವಜನಿಕರನ್ನು ಕೇಳಿದರೆ ನಮಗೆ ಸ್ವತಂತ್ರ ಬಂದು 72 ವರ್ಷವಾದರೂ ಸಹ ನಮ್ಮ ಮಾಗಡಿ ಪಟ್ಟಣ ಸಂಪೂರ್ಣವಾಗಿ ಹಿಂದುಳಿದಿದೆ. ಈ ರೋಡ್ನ ಕಾಂಕ್ರೀಟ್ ರಸ್ತೆ ಮಾಡಿದ್ದು. ಆ ರೋಡು ನಾನು ಹುಟ್ಟಿ 55 ವರ್ಷ ನನಗೆ ವಯಸ್ಸು. ಆ ರೋಡು ಆಗಿರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆ ರೋಡಿಗೆ ಮಾಡಿಸೋಣ ಅಂತ ಮಾಡಿಸ್ತೋ. ಇದು ಉದ್ದೇಶಪೂರ್ತಿಯಾಗಿ ಆಗಿರೋ ಕಾಂಕ್ರೀಟ್ ಆಗಿರೋ ರಸ್ತೆನ ಕಿತ್ತಾಕಿ ತಿರ್ಗಿ 2ನೇ ಟ್ರಿಪ್ ಮಾಡ್ತಾಯಿದ್ದಾರೆ. 50 ವರ್ಷದಿಂದ ಬಿದ್ದೈದಪ್ಪ, ಅದು ಕೆಲಸ ಮಾಡಿದ್ರೆ ಫಸ್ಟು ಆಗಿರೋದಕ್ಕೆ ಯಾಕೆ ದುಡ್ಡು ಹಾಕ್ತೀರಾ ಅಂತ. ಚೆನ್ನಾಗಿರೋದು ಕಿತ್ತಾಕಿರೋದು ಯಾವ ಉದ್ದೇಶಕ್ಕೆ ಕಿತ್ತಾಕಿರೋದು? ಯಾವ ಉದ್ದೇಶಕ್ಕೆ ಅಂದರೆ ಇದು ಫ್ರಂಟಿಗೆ ಕಾಣಿಸ್ತದೆ, ರೋಡಿಗೆ ಕಾಣಿಸುತ್ತೆ. ಓಡಾಡೋರಿಗೆ ಪರವಾಗಿಲ್ಲಪ್ಪ ಈ ವಾರ್ಡು ಇಂಪ್ರೂವ್ ಆಗೈತೆ ಅಂತ ಅಂದ್ಕೊಂಡು ಹೋಯ್ತಾರೆ. ಒಳಗಡೆ ಯಾರೂ ಬರಲ್ಲ. ಒಳಗಡೆ ಬಂದಾಗ ತಾನೆ ನಿಮ್ಮಂಥವ್ರು ಪೇಪರ್ನವರು ಅವ್ರವರು ಒಳಗಡೆ ಬಂದಾಗ ಯಾವ್ಯಾವ ರಸ್ತೆ ಆಗಿಲ್ಲ ಅನ್ನೋದು ಗೊತ್ತಾಗುತ್ತಲ್ಲ. ಹೌದು. 40 ವರ್ಷ ಆಯಿತು ಮನೆ ಕಟ್ಟಿ. 40 ವರ್ಷದಿಂದಲೂ ಇದೇ ಥರ ಇಲ್ಲೇ ಇದ್ದೀವಿ. ಎಷ್ಟೋ ಜನ ಗೆದ್ದವ್ರೆ, ಎಷ್ಟೋ ಜನ ಬಂದಿದ್ದಾರೆ. ಯಾರು ನಮ್ಮನ್ನ ನೋಡಿ ಇಲ್ಲಿರೋದು ನೋಡಿ ಇದನ್ನ ಯಾವ ಥರ ಇದೆ. ಒಂದು ಕಾಲ್ವನಿಗಿನ್ನ ಹತ್ತ ಆಗ್ಬಿಟ್ಟಿದೆ. ಇದು ಕೇಳಿದ್ರೆ ಇದು ಇನ್ಶೂರೆನ್ಸ್ ಅಂತೆಲ್ಲ ಏನೋ ಹೇಳ್ತಾರೆ ಅವರು. ಯೂನಿವರ್ಸಿಟಿ ಅಂತ ಹೇಳ್ತಾರೆ ಮುನ್ಸಿಪಲ್ ಅಲ್ಲೋ ಕೇಳಿದ್ರೆ. ನಮ್ಮನ್ನ ಯಾವುದಕ್ಕೂ ಇಲ್ಲಿರೋದು ನೋಡಿದ್ರೆ ನಮ್ಗೆ ಏನಕ್ಕೂ ಲಾಯಕ್ಕಿಲ್ಲ. ಆಯ್ತಾ, ದೇವರು ವರ್ಷಕ್ಕೆ 3 ಸಾರಿ 4 ಸಾರಿ ನಮ್ಮ ರಂಗನಾಥ ಸ್ವಾಮಿ ಬರ್ತಾನೆ. ಅದ್ರ ನೋಡಿದ್ರೆ ಯಾವುದಕ್ಕೂ ಲಾಯಕ್ಕಿಲ್ಲ. ಇದೆಲ್ಲ ಪುರಸಭೆಗೆ ಲಾಯಕೇ ಇಲ್ಲ, ಅನ್ಲಾಯಕಿದು. ಪುರಸಭೆ ಬೇಜವಾಬ್ದಾರಿ ಅಂತ ಹೇಳ್ತೀರಾ? ಬೇಜವಾಬ್ದಾರಿ, ಲಾಯಕೇ ಇಲ್ಲ. ಇಲ್ಲಿ ಒಂದು ಗ್ರಾಮ ಪಂಚಾಯತಿ ಒಂದು ಕಾಲ್ವನಿ ಎಷ್ಟೋ ಚೆನ್ನಾಗಿದೆ, ಮೇಲ್ಗಡೆ ಸ್ಲಮ್ ನೋಡಿ. ಆ ಸ್ಲಮ್ಮಲ್ಲಿ ಹೋಗಿ ಯಾವ ತರ ಇದೆ ಅಂತೀರಾ? ಆ ತರ ಇದೆ. ಇದು ಏನಕ್ಕೂ ಲಾಯಕಿಲ್ಲ ಇದೆ. ಇದಕ್ಕೆ ಯಾರು ಗಮನ ಕೊಟ್ಟಿಲ್ಲ. MLAಗಳು ಗಮನ ಕೊಟ್ಟಿಲ್ಲ, ಕೌನ್ಸಿಲರ್ಗಳು ಗಮನ ಕೊಟ್ಟಿಲ್ಲ. ಯಾವ ರೀತಿಯೂ ಅಭಿವೃದ್ಧಿ ಆಗಿಲ್ಲ ಇಲ್ಲಿ. ಈಗ ಮುಂದಿನ ಸಮಸ್ಯೆ ಏನು, ಅಧಿಕಾರಿಗಳು ಏನು ಮಾಡಬೇಕು ಹೊರತು ರಾಜಕಾರಣಿಗಳು ಏನೂ ಇಲ್ಲಿ ಮಾಡಿಲ್ಲ ಅಲ್ವೇನ್ರಿ? ಹೌದು, ಖಂಡಿತ. ಮತ್ತಿನ್ನೇನ ಆಗಿದೆಯಾ?
ವಾಟರ್ ಸಪ್ಲೈದು ಕರೆಕ್ಟಾಗಿ ಸಬ್ಸೆಂಟ್ ಇಲ್ಲ. ಅದನ್ನು ಪುರಸಭೆ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಅಷ್ಟೇ. ಯಾರು ಬರಲ್ಲ. ಈ ಭಾಗದ ಕೌನ್ಸಿಲರ್ ಏನಾಗಿದೆ ಅಂತಂದರೆ ಆ ಕಡೆಯಿಂದ 22ನೇ ವಾರ್ಡು, ಈ ಕಡೆಯಿಂದ 23ನೇ ವಾರ್ಡು. ಇದೇನಾಗಿದೆ ಮಧ್ಯದ್ದು ಪರಿಸ್ಥಿತಿ ಆಗ್ಬಿಟ್ಟಿದೆ, ಮಧ್ಯ ಆಗ್ಬಿಟ್ಟಿದೆ ಇದು. ಏರಿಯಾಗಳಲ್ಲಿ ಇರೋ ಮೋರಿನ ಕಿತ್ತಿ ತಿರ್ಗಾ ಮೋರಿ ಕಟ್ಕೊಂಡವ್ರೆ. ಇಲ್ಲಿ ಸತ್ತೆ ಬೆಳ್ಕೊಂಡು ಮೋರಿಗಳು ಈ ಪರಿಸ್ಥಿತಿ ಐತೆ, ರೋಡ್ ಈ ಪರಿಸ್ಥಿತಿ ಐತೆ. ಇವಾಗ ನೋಡೋಣ, 4 ಮನೆ ಇರೋ ಕಡೆ 2 ಸತಿ ಮೋರಿ, ಸಿಮೆಂಟ್ ರೋಡು. ಇಲ್ಲಿ ಎಲ್ಲ ಇಡೀ ಏರಿಯಾ ತುಂಬ ಮನೆಗಳವೆ ನೋಡ್ರಿ, ಕಾಣ್ತಾ ಇದೆಯಲ್ಲ. ಈ ಮೋರಿಗಳನ್ನು ಹಿಡೀರಿ ನೀವು. ಮೋರಿಗಳು ಈ ಪರಿಸ್ಥಿತಿ ಇಲ್ಲವೆ, ರೋಡ್ಗಳು ಈ ಪರಿಸ್ಥಿತಿ ಇಲ್ಲವೆ. ಈ ಸ್ಕೂಲ್ ಮಕ್ಕಳು, ಈ ಸ್ಕೂಲ್ ಜನಗಳೆಲ್ಲ ಬೆಳಗಿಂದ ಸಾಯಂಕಾಲ ಗಂಟೆ ಬಂದರೆ ಎಷ್ಟು ಜನ ಇಲ್ಲಿ ಓಡಾಡ್ತಾರೆ ಅಂದರೆ, ಒಂದು ದಾರಿ ರೋಡಿಲ್ಲ. ಅದಕ್ಕೆ ಒಂದೆರಡು ಪ್ರಶ್ನೆ ಸರ್. ರೋಡಿಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮ ಕೌನ್ಸಿಲರ್ಗಳು ಹೆಂಗೆ ಅಂದರೆ, ಊಟಕ್ಕೆ ಉಪ್ಪಿನಕಾಯಿ ಮಡಿಕೊಂಡಂಗೆ ಇಲ್ಲಿ ಮಡಿಕೊಂಡವ್ರೆ. ಸಮಯ ಬಂದಾಗ ಬಂದು ಇಲ್ಲಿ ಕೈಗೆ ಮುಗ್ದು ಕಾಲು ಮುಗ್ದು ಪಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು ಮೇನ್ ರೋಡಲ್ಲಿ ಕಣ್ಣಿಗೆ ಕಾಣಿಸ್ದಂಗೆ ಜನಗಳಿಗೆ ಕೆಲ್ಸಗಳು. 15 ದಿವಸ ಆದರೂ ಒಂದು ಜಾಡ್ ಮರಿ ಬರೋಲ್ಲ ಇಲ್ಲಿ. ಕಸ ತೊಗೊಂಡೋಗಿ ಆಟೋ ಬರೋಲ್ಲ. ಇದಕ್ಕಿಂತ ಕುಡಿಯೋ ನೀರಿಗೆ ಈ ಇಡೀ ಏರಿಯಾದವರೆಲ್ಲ ಅವಾಗ ಬೋರ್ ಕೆಟ್ಟೋಗ್ಬಿಟ್ಟು ಇಲ್ಲಿಂದ ವಾಸು ಸ್ಕೂಲ್ ತವಿಂದ ಇಲ್ಲಿಂದ ತುಂಬ್ಕೊಂಡು ಬಂದು ಪಡ್ಕೊಂಡು ನಾವು ಇಲ್ಲಿಗೆ ಒಂದು ನಲ್ಲಿ ಕೊಟ್ಟಿರಲಿಲ್ಲ ನೋಡ್ರಿ. ಅಲ್ಲಿ ಒಂದು ನಲ್ಲಿ ಹಾಕಿದ್ರು, ಬೇಡಾಡ್ಕೊಂಡ್ಬಿಟ್ಟಿದ್ಕೂ ಇಲ್ಲಿ ಒಂದು ನಲ್ಲಿ ಕಲೆಕ್ಷನ್ ಕೊಡಲಿಲ್ಲ ಅವರು. ಆ ಥರ ನಮ್ಮ ಕೌನ್ಸಿಲರ್ಗಳು ಇವರು ಏನಕ್ಕೂ ಲಾಯಕ್ ಇಲ್ದಿರೋ ಕೌನ್ಸಿಲರ್ಗಳು ಅವರು. ಆಮೇಲೆ ಮತ್ತೆ ಇನ್ನೊಂದು, ನನ್ನ ಹೆಸರು ಸೈಯದ್ ನಾಜಿಮ್ ಅಂತ. ಒಂದು ಜಲ್ಲಿ ಹಾಕಿಲ್ಲ, ಒಂದೇನು ಮಾಡಿಲ್ಲ. ನೀವೇ ನೋಡಿ, ನಾವು ಸುಳ್ಳು ಹೇಳ್ತೀವೋ ದಿಟ ಹೇಳ್ತೀವೋ ನೀವೇ ನೋಡ್ರಿ. ಬಂದು ಅವ್ರು ಬರ್ಲಿ, ಆ ಕಡೆನೂ ಬರ್ಲಿ, ಈ ಕಡೆನೂ ಬರ್ಲಿ, ನೋಡ್ಲಿ. ನಾವು ಮಾಡ್ಸಿಲ್ವಂತ ನಮಗ್ ಕೇಳಲಿ, ನಾವ್ ಹೇಳ್ತೀವಿ. ನಮ್ಮಲ್ಲಿ ಸಮಸ್ಯೆ ಆಗಿದೆ ಈಗ ಅಂದರೆ, ಈ ಒಳಚರಂಡಿ ವ್ಯವಸ್ಥೆ ಮಾಡೋಕ್ಕೆ ಬಂದ್ರಲ್ಲ, ಆಗ ಫುಲ್ಲು ಡ್ಯಾಮೇಜ್ ಮಾಡಿಬಿಟ್ಟೋದ್ರು. ಸೊ ಅವತ್ತು ಜಡೇದವ್ರ ಮಾಡ್ತಾ ಇತ್ತತ್ರ ಅವತ್ತು ಮಂಜು ಶಾಸಕರು ಮಂಜು ಅವರು ಹೇಳಿದ್ರು, ಅವತ್ತು ನೀವು ಫುಲ್ ಅಲ್ಲಿಂದ ಕವರ್ ಮಾಡ್ಕೊಳ್ರಪ್ಪ ವಿನ್ನರ್ ಸ್ಕೂಲಿಂದ ಅಂತ ಅವತ್ತು ಹೇಳಿದ್ರು ನಮ್ಮ ಮುಂದೆನೇ. ಸೊ ಅವ್ರೇನು ಮಾಡೋರು, ತಿರ್ಗಾ ಮತ್ತೆ ಗವಿ ಗಂಗಾಧರೇಶ್ವರ ಗುಡಿಯಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಅವರು. ಇಲ್ಲಿಂದ ಮತ್ತೆ ಅದೇ ಫುಲ್ಲು ದುರಸ್ತಿ ಆಗಿದೆ. ಎಲ್ಲ ನೋಡಿ ಬೇಕಾರೆ ಎಲ್ಲ ಫುಲ್ ಇದು ನೋಡಿ ಫುಲ್ಲು ದುರಸ್ತಿ ಆಗಿದೆ. ಶಾಸಕರು ಏನು ಹೇಳಿದ್ರು ಅದು ಲೆಕ್ಕ ಇಲ್ಲ. ಒಬ್ಬ ಟೆಂಡರ್ ಏನು ಮಾಡಿದ್ರು ಅದನ್ನೇ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಒಂದು ಚೂರು ರೋಡ್ ಸರಿಗಿಲ್ಲ ಫುಲ್ಲು. ಆಮೇಲೆ ಒಳಚರಂಡಿ ಅದನ್ನು ಮಾಡೋಕ್ಕೋಗಿ ಈ 24x7 ನೀರು ಬರ್ತಿದೆಯಲ್ಲ, ಅದು ಫುಲ್ ಹೊಡೆದೋಗಿದೆ ನೀರು. ಸುಮಾರು ಅಲ್ಲೇ 1-2 ವಾರದಿಂದ ಹೋಗ್ತಾಯಿದೆ ನೀರು. ಆ ನೀರನ್ನ ಯಾರು ದುರಸ್ತಿ ಮಾಡೋದಾಗಲಿ, ಅವ್ರು ನೀರು ಬಿಡೋ ಮುನ್ಸಿಪಾಲ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಇನ್ನೊಬ್ಬನಿಗೆ ಹೇಳು ಅಂತಾರೆ. ಇದು ಯಾರು ಇದು ಕೊಣೆ? 2 ವಾರದಿಂದ ನೀರು ಹೋಗ್ತಾಯಿದೆ ಈ ಥರ. ಯಾರು ಇದು ಕೊಣೆ ನಿಮಗೆ? ಸೊ ಯಾರೋ ಮಾಡ್ತಾರೆ, ಯಾರೋ ಇದು ಮಾಡ್ತಾವ್ರೆ. ಇದು ಮೊದಲು ಇದನ್ನು ದುರಸ್ತಿ ಆಗಬೇಕು ಅನ್ನೋದು, ಮೊದಲು ರಸ್ತೆನ ರಿಪೇರಿ ಮಾಡಿಸ್ಬೇಕು ಅಂತ ನಾನು ಯಾರ ಹತ್ರ ಕೇಳಬೇಕು ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ. ಯಾರೂ ಬಂದಿಲ್ಲ. ಚುನಾಯಿತ ಪ್ರತಿನಿಧಿಗಳು ಬಂದಿದ್ರು ಅಷ್ಟೇ. ಅವ್ರು ಹೇಳಿದ್ರು ಅವತ್ತು ಜಡೇದವ್ರು ಮಾಡ್ತಾವೋ ಇದಾಗ ದಿನ, ಅವತ್ತು ಶಂಕುಸ್ಥಾಪನೆ ಆಗೋ ದಿನ ನೀವು ಗಂಗಾಧರ ಗುಡಿಯಿಂದ ದೇವಸ್ಥಾನದಿಂದ ಮಾಡ್ಬಿಡ್ರಪ್ಪ, ಅದು ಎಲ್ಲಿಂದ ಡ್ಯಾಮೇಜ್ ಇದೆ ಅಲ್ಲಿಂದ ಸ್ಟಾರ್ಟ್ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವತ್ತು ಇವರು ಏನು ಮಾಡಿದ್ರು, ಒಳಚರಂಡಿ ಮಾಡಿದ್ರು ಕಾಂಟ್ರಾಕ್ಟ್ರು. ಇಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಅವ್ರ ಪಾಡ್ಗವರು ಹೊಂಟೋದ್ರು. ಇಲ್ಲಿ ಅನುಭವಿಸ್ತಿರೋದು ನಾವಿವತ್ತು. ಮಳೆ ಬಂದರೆ ಒಂದು ಬೈಕಲ್ಲ, ಒಂದು ಸೈಕಲ್ ಕೂಡ ಹೋಗಲ್ಲ. ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಬಿದ್ದೇ ಹೋಯ್ತವೆ. 20 ವರ್ಷದಿಂದ ರೋಡ್ ಮಾಡ್ತೀನಿ ಅಂದರೂ ಮಾಡೇ ಇಲ್ಲ ಸರ್. ಯಾರು ಕೇಳಿದ್ರು ಎಲೆಕ್ಷನಲ್ಲಿ ಮಾಡಿಸ್ತೀನಿ, ಅವಾಗ ಮಾಡಿಸ್ತೀನಿ, ಇವಾಗ ಮಾಡಿಸ್ತೀನಿ ಅಂತಲೇ ಅವರೇ. ಏನೂ ಮಾಡೇ ಇಲ್ಲ. ಮಳೆ ಬಂದಾಗ ಒಬ್ಬರು ಬರಲ್ಲ ನೋಡೋಕ್ಕೆ. ಓಟ್ ಮಾತ್ರ ಹಾಕೋಕ್ಕೆ ಓಟ್ ಹಾಕಿಂದ ಬರ್ತಾರೆ. ಮಳೆ ಬಂದಾಗ ಒಂದು ಸಲ ಬಂದು ಚೆಕ್ ಮಾಡೋಕ್ಕೆ ಹೇಳಿ ಸಾಕು. ಒಬ್ಬರು ಓಡಾಡೋಕ್ಕಲ್ಲ. ಗಾಡಿ ಸ್ಕಿಡ್ಡಾಗಿ ಬಿದ್ದರೆ ಯಾರು ನೋಡಲ್ಲ, ಮಾಡಲ್ಲ. ಯಾರೂ ಬಂದಿಲ್ಲ. ಕಸ ಎತ್ತಿದ್ರೆ ಒಂದು ದಿವಸ ಬಂದರೆ 1 ವಾರ ಬರಲ್ಲ. ನೋಡಿ ಚರಂಡಿ ಎಲ್ಲ ಮಣ್ಣೆಲ್ಲ ನಿಂತೈತೆ. ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. 2 ತಿಂಗಳಾಗಬೇಕು ಎಲ್ಲ ಇದು ಮಾಡ್ತಾರೆ. ಅಂದರೆ ಮಕ್ಕಳು ಮರಿ ಓಡಾಡೋಕ್ಕೆ ಮಳೆ ಹುಯ್ದುಬಿಟ್ರೆ ನಾವು ಓಡಾಡೋಕ್ಕೂ ಆಗಲ್ಲ. ಮೋರಿ ನೋಡಿದ್ರೆ ನೀರು ಮುಂದೆ ಹೋಗಲ್ಲ, ಇಲ್ಲೇ ನಿಂತಿರ್ತೈತೆ ಸ್ಟಾಕಾಗಿ. ಏನು ಕಸ ಗುಡಿಸ್ತಾರೆ, ಏನು ಮಾಡಲ್ಲ. ಬರ್ತಾರೆ ಹೋಯ್ತಾರೆ ಅವ್ರ ಪಾಡ್ಗವರು, ಏನು ಮಾಡಲ್ಲ. ನಾವು ಬಂದಾಗ ಈ ಊರಿಗೆ ಬಂದಾಗ್ಲಿಂದನೂ ಇದೇ ಥರ ಇದ್ದೀವಿ. ಇನ್ನೋರ್ಗೂ ಪುರಸಭೆಯರಾಗಲಿ ಯಾರನ್ನಾಗಲಿ, ನಮ್ಮ ಕೌನ್ಸಿಲರ್ ಆಗಲಿ, ವಾರ್ಡ್ ಕೌನ್ಸಿಲರ್ ಆಗಿ ಇವತ್ತರೆಗೂ ಬಂದು ನೀವು ಹೆಂಗಿದ್ದೀರಾ, ಎತ್ತಾ ಇದ್ದೀರಾ, ಏನು ತೊಂದರೆ ಐತೆ ನಿಮಗೆ ಅಂತ ಅವಯ ಬಂದು ಕೇಳಿಲ್ಲ. ನಮಗೆ ಇಲ್ಲಿ ರಸ್ತೆ ಸರಿಗಿಲ್ಲ. ಏನಾದರೂ ಅಪ್ಪಿತಪ್ಪಿ ಏನಾದರೂ ಅನಾಹುತ ಆದರೆ ಒಂದು ಆಂಬುಲೆನ್ಸ್ ಬರೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನಕ್ಕೂ ಒಂದು ಗಾಡಿ ಬಂದರೆ ಬಿದ್ದಿದ್ದಾರೆ. ವಯಸ್ಸಾಗಿರೋ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಕೌನ್ಸಿಲರ್ಗಳು ಏನು ಬಂದು ಆಕ್ಷನ್ ತೊಗೊಳ್ತಾ ಇಲ್ಲ. ಇಲ್ಲಿ ಅವಯ ಓಟ್ ಗೆದ್ಬಿಟ್ಟು ಹೋಗಿದ್ದು. ಇವತ್ತವರೆಗೂ 5 ವರ್ಷ ಆಯಿತು, ಇವಾಗ ಬಂದಿಲ್ಲ. ಯಾವ MLA ಕಡೆಯಿಂದಾನು ನಮ್ಗೆ ಏನು ಸೌಕರ್ಯ ಆಗ್ತಾಯಿಲ್ಲ. ಭಾಳ ಕಷ್ಟ ಅನುಭವಿಸಿದ್ರೆ. ಇರೋದಲ್ಲಿ ನಮ್ಮ ಹುಡುಗರು ಸ್ವಲ್ಪ ಇರೋದು ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಜೊತೆ ಹುಡುಗರು ನಾವು ಮಾಡ್ಕೋತಾ ಇದ್ದೀವಿ ಅಷ್ಟೇ. ಬೇರೆ ಆಗಿ ಏನಾದರೂ ಆಗಲಿ ತೊಂದರೆ ಏನೈತೆ ನಿಮಗೆ, ಏನು ಸಮಸ್ಯೆ ಅಂತ ಇಲ್ಲಿ ನೋಡಿ ಎಲ್ಲ ಕಡೆ ಈ ಥರ ಸದ್ದೆ ಬಂದಿರ್ತಾರೆ. ಆ ಒಬ್ಬರ ಜಾಸ್ತಿ. ನಿಮ್ಗೆ ಏನಿದ್ರೆ ಅವಯ್ಯ 5 ವರ್ಷ ಆಯಿತು ಕೆಲೆಕ್ಷನ್ ಗೆದ್ದು, ಇವತ್ತರೆಗೂ ಬಂದು ನೀವು ಹೆಂಗಿರಪ್ಪ, ನಿಮ್ಗೆ ಏನಾದರೂ ನೀರು ಬರ್ತಾಯಿತ್ತಾ? ಒಂದು 4-5 ಬಿಡಿಲಿ ನೀರೇ ಬರೋಲ್ಲ. ಪಾಪ ಏನು ಕುಡಿತಾರೆ ನೀರು ಅವರು? ಏನು ಕುಡಿತಾರೆ ಹೇಳಿ?
ನೀರು ಬರ್ತಾಯ್ತಾ ನಿಮ್ಗೆ ಅಂತ ಒಂದು ಟ್ಯಾಕ್ಟ್ರ್ ನೀರು ಓಡಿಸಲ್ಲ. ಈ ಕಡೆ 3 ಬೀದಿಲಿ ಸಣ್ಣ ನೀರು ಬರೋಲ್ಲ. ನಾವು ಅಷ್ಟೊಂದು ಕಂಪ್ಲೇಂಟ್ ಮಾಡಿದ್ವಿ, ಪುರಸಭೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಥರ ಒಂದು ಆಕ್ಷನ್ ತೊಗೊಳಕ್ಕೆ ಏನು ಬರ್ತಾಯಿಲ್ಲ. ಬರ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವಯ್ಯ ಒಂದು ಟ್ಯಾಕ್ಟ್ರ್ ನೀರಾಗಲಿ ಏನಾಗಲಿ ಯಾರಿಗೂ ಒಂದು ಸೌಕರ್ಯ ಮಾಡಿಕೊಟ್ಟಿಲ್ಲ. ನಮಗೇನು ಆಗಷ್ಟು ನೋಡಿ ಈ ಥರ ಮಳೆ ಬಂದುವಾಗ ಫುಲ್ ಕೆಸರಾಗಿರ್ತದೆ. ಏನಾದರೂ ಒಂದು ಎಲ್ಲರ ಮನೆ ತೊಂದರೆ ಇರ್ತದೆ. ಆಕಸ್ಮಿಕ ಏನೋ ಆಂಬ್ಲೆನ್ಸ್ ಬರಬೇಕು, ಯಾರಿಗಾನ ಒಂದು ಎಲ್ಲ ಕರ್ಕೊಂಡು ಹೋಗ್ಬೇಕು, ಏನಕ್ಕೂ ಆಗಲ್ಲ. ಎಲ್ಲ ಜನ ಬಂದರು, ವಯಸ್ಸಾಗಿರೋ ಜನ ಬಂದರು ಜಾರ್ಕೊಂಡು ಬಿದ್ದಿದ್ದಾರೆ. ಆ ಥರ ಕೂತದೆ ನಮ್ಮ ಜ್ಯೋತಿನಗರ. ನಮಗೇನಂದರೆ ಸ್ವಲ್ಪ ಆಗಷ್ಟು ನಮಗೆ ರೋಡ್ ಮಾಡಿಸ್ಕೊಡಿ, ಸ್ವಲ್ಪ ಚರಂಡಿ ಮಾಡಿಸ್ಕೊಡಿ. ಈ ಪುರಸಭೆ ಎಲ್ಲ ಇಲ್ಲಿ ಬಂದು ಗಲೀಜು ಎಲ್ಲ ಮಾಡ್ತಾರೆ. ಆ ಕಡೆ ಸುಮಾರು ಒಂದು 2 ವರ್ಷದಿಂದ 2 ವರ್ಷದಿಂದ ಭಾಳ ನೀರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ನೀರಿಗೆ ಬರ್ತಾಯಿಲ್ಲ. ಅವ್ರು ಬಿಂದಿಗೆ ಇಟ್ಕೊಂಡು ಆ ಕಡೆಯಿಂದ ಹೋಗಿ 1 ಕಿಲೋಮೀಟ್ರ್ ನಡಿಬೇಕು, ಅಲ್ಲಿಂದ ನೀರು ಬರ್ತಾ ಇದ್ದಾರೆ. ಉಪ್ಪು ನೀರಿಗೆ ಕುಡಿಯೋಕ್ಕೆ ನೀರಿಲ್ಲ. ಅದೇನಿಗೆ ಸ್ವಲ್ಪ MLA ಕಡೆಯಿಂದ ಏನಾಗುತ್ತೋ ನಮಗೆ ಸೌಕರ್ಯ ಮಾಡಿಕೊಡಿ. ಆ ಕಡೆ ನೀರು ಬರ್ತಾಯಿಲ್ಲ, ಜನಕ್ಕೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಕಡೆ ಮಳೆ ಬಂದರೆ ಒಂದು ದಿವಸ ಬನ್ನಿ ನೀವು ನೋಡಿ ಆಗಷ್ಟು ನಮಗೆ ಇದು ಮಾಡಿಕೊಡಿ. ಅದೇ ಮೋರಿ ಕ್ಲೀನ್ ಮಾಡೋರಿಲ್ಲ, ಮತ್ತು ರೋಡಂತೂ ಮೊದಲೇ ಸರಿ ಇಲ್ಲ, ನೀರಿನ ಪ್ರಾಬ್ಲಮ್ ಇದೆ. ಏನು ನಾವು ಕಂದಾಯ ಏನು ಕಟ್ಟೋದ ನೀರೇ ಇಲ್ಲ ಅಂದಮೇಲೆ ನಾವೇನು ಇದು ಮಾಡೋದು? ಸಂಸಾರ ಹೆಂಗೆ ಮಾಡೋದು ಹೇಳಿ? ನೀರಿಲ್ಲ ಅಂದರೆ ಯಾರೂ ಬರ್ತಾ ಇಲ್ಲ ಬೀದಿಗೆ, ಯಾರು ಒಬ್ಬರೂ ಇಲ್ಲ. ಸುಮ್ಗೆ ಬರ್ತಾರೆ, ನಮ್ಗೊಳಗೆ ನಾವೇ ಸಮಸ್ಯೆ ಹೇಳ್ಕೋಬೇಕಷ್ಟೇ. ಯಾರು ಒಬ್ಬರು ತಲೆ ಹಾಕಲ್ಲ ಈ ಬೀದಿಗೆ. ಬರೋದಕ್ಕೆ ಇಲ್ಲಿ ಒಂದು ಮೋರಿದಾಗಲಿ ಇಲ್ಲ ಕ್ಲೀನಿಂಗಲ್ಲಾಗಲಿ ಏನೋ ವಿಚಾರ ಹೇಳಕ್ಕೆ ಹೋದರೆ ನಮ್ಮ ಸುಮ್ಮನೆ ಏನಾಗುತ್ತಾ ಕರ್ಸತ್ತಾರೆ, ಕಳಿಸ್ತೀವಿ ಅಂತಂದರೆ 6 ತಿಂಗಳು ವರ್ಷ ಈ ಕಡೆ ಬರೋದಿಲ್ಲ. ನಾವು ಬಲವಂತವಾಗಿ ಮೋರಿ ಕ್ಲೀನಾಗಿಲ್ಲ, ಕ್ಲೀನ್ ಮಾಡಿಸ್ಬೇಕು. ಮೋರಿ ಎಲ್ಲ ಕಾಂಗ್ರೆಸ್ ಹುಡುಗರೆಲ್ಲ ಬೆಳೆದು ಕೂತವೆ, ಹುಡುಗರು ಮಕ್ಕಳು ಓಡಾಡೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಒಂದೊಂದ್ಸತಿ ಕರೆಂಟ್ಗಳಿರಲ್ಲ, ಅವ್ರಿಗೆ ಫೋನ್ ಮಾಡಿ ಕರೆಸ್ತೀವಿ, ಹಾಕ್ತಾರೆ ಲೈಟ್ಗಳು ಹೋಯ್ತಾರೆ. ಯಾರು ಜವಾಬ್ದಾರಿಯಿಂದ ನೋಡೋರಿಲ್ಲ ಇಲ್ಲಿ ಬಂದು. ಮರ ಕಡ್ದಿಲ್ಲ, ಏನೂ ಇಲ್ಲ, ಹಿಂಗೆಲ್ಲ ಐತೆ, ಏನು ಮಾಡೋದು? ಯಾರು ಬರೋಲ್ಲ, ಕೌನ್ಸಿಲರ್ಗಳು ಬಂದು ನೋಡಲ್ಲ, ಮಾಡಲ್ಲ. ನಾವು ಇದ್ದೀವಿ 25 ವರ್ಷದಿಂದ ಇದ್ದೀವಿ. ಹಿಂಗೆ ಐತೆ, ಯಾರು ಬಂದಿಲ್ಲ. ಬರ್ತಾರೆ ನೋಡ್ಕೊತಾರೆ, ಹೋಯ್ತಾರೆ, ಓಟ್ ಹಾಕ್ಸ್ತಾರೆ, ಹೋಯ್ತಾರೆ. ನಾಳೆಗೆ ಬರ್ತೀವಿ ಅಂತಾರೆ, ನಾಡ್ದು ಬರ್ತೀವಿ ನಿಂತಾರೆ. ಯಾರು ಬರೋರೇ ಇಲ್ವಲ್ಲ ಅವರು? ಯಾರು ಬಂದಿಲ್ಲ, ಒಬ್ರು ಬಂದಿಲ್ಲ. ಕೌನ್ಸಿಲರ್ಗಳು ಯಾರು ಬಂದಿಲ್ಲ, ಯಾರು ಬರ್ತಾ ಇಲ್ಲ, ಯಾರು ಬರ್ತಿಲ್ಲ. ನೀರು ಅಷ್ಟೇ ಬಿಟ್ಟು 15 ದಿವಸ ಎಲ್ಲೋ ಹಬ್ಬಗಳೆಲ್ಲ ಎಣ್ಣೆ ಟೈಮ್ ನಿಲ್ಸೇ ಬಿಡ್ತಾನೆ. ಯಾವಾಗ ಒಂದ್ಸಲ ಅವ್ರು ಜ್ಞಾನ ಬಿಡ್ತಾರೆ, ಹಿಡ್ಕೊತೀವಿ, ನಾವು ಸುಮ್ಮನೆ ಆಯ್ತೀವಿ. ಮಾಮೂಲಿ ಬೇರೆಯವ್ರ ಮಂತ ಹೋಗಿ ಹಿಡ್ಕೊಬರ್ಬೇಕು, ಸಂಸಾರಗಳು ಮಾಡಬೇಕು. ಹಂಗಾಗೈತಿ ಈಗ. ಎಲ್ಲಿ ಕಸ ಎಲ್ಲ ಯಾವಾಗ ಬರ್ತದೆ ಗ್ಯಾನ್ ಬಿದ್ದಾಗ ಅವ್ರಿಗೆ? ಆ ಕಡೆಗೆ ಒಂದ್ಸತಿ ಹೋಯ್ತಾರೆ, ಈ ಕಡೆಗೆ ಯಾರು ಬರೋರೇ ಇಲ್ಲ. ಜಗಳ ಕಾಯ್ದ್ರೆ ಒಂದ್ಸತಿ ಬರ್ತಾರೆ, ಹೋಯ್ತಾರೆ, ತಿರುಗಿ ಬರಲ್ಲ ಮಾಮೂಲಿ ಅವರು. ಬಿಡಲ್ಲ. ಆ ಕಡೆಗೆ ನೀರುಗಳು ಟ್ಯಾಂಕಿಗಳು ಬಿಡ್ತಾರೆ, ಇಲ್ಲಿ ಜಗಳ ಕಾಯ್ದ್ರೆ ಇಲ್ಲಿಗೆ ಬಂದ್ಬಿಡ್ತಾರೆ, ಇಲ್ಲವ್ರು ಬಿಡೋದೇ ಇಲ್ಲ ನೀರುಗಳು. ಹಂಗಾಗಿ ಪ್ರಾಬ್ಲಮ್ ನಮಗೆ. ಅನ್ಸಿಯಮ್ಮ ಅಂತ 14ನೇ ವಾರ್ಡು. ಅದೇ ಮೋರಿ ನಾವಿಲ್ಲಿ 24 ವರ್ಷದಿಂದನೂ ಹಿಂಗೆ ಇದ್ದೀವಪ್ಪ. ಎಲ್ಲೋ ಮೋರಿ ಒಬ್ರು ಬರೋಲ್ಲ, ಅಚ್ಚುಕಟ್ಟು ಮಾಡಲ್ಲ. ಯಾಕೆ ಕೌನ್ಸಿಲರ್ಗಳು ಬರೋಲ್ಲ, ಆ ಕಸ ಎತ್ತಾಕೋರು ಬರೋಲ್ಲ, ನಾವೇ ಎತ್ತಾಕಂತ ಕಸಗಳು ಎತ್ತಾಕತ್ತೀವಿ. ಮೋರಿಗಳು ನೋಡ್ಕೊಳ್ರಿ ನೀವೇ ಹೆಂಗೈತೆ ಅಲ್ಲಿ. ನೀರುಗಳಂತೂ ಬಿಡೋದಿಲ್ಲ. 2 ತಿಂಗಳಾದ್ರೂ ಬಿಡಲ್ಲ, 3 ತಿಂಗಳಾದ್ರೂ ಬಿಡೋ ಕುಡಿಯೋಕೆ ನೀರುಗಳು. ಈ ವಯಸ್ಸಾದವರೆಲ್ಲ ಎಲ್ಲೋಬೇಕು? ಹೌದು, ರಸ್ತೆನೂ ಹಂಗೆ 24 ವರ್ಷದಿಂದ ನೋಡ್ತಾನೆ ಇದೀವಿ. ಎಲ್ಲ ಬಂದವ್ರದೆಲ್ಲ ಅದೇ ಗೋಳೆ ಆಗೋಯ್ತು. ಬರ್ತೀವಿ, ಇವಾಗ ಬರ್ತೀವಿ. ಫೋನ್ ಮಾಡಿ ಫೋನ್ ಎತ್ತಲ್ಲ. ಅಲ್ಲಿ ನಮ್ಮ ಮುನ್ಸಿಪಾಲ್ಗೂ ಹೋಗಿದ್ದೀವಿ ನೀರುಗಳಿಗೆ ಜಗಳ ಮಾಡೋಕ್ಕೆ, ನೀರುಗಳಿಗೂ ಬಿಡೋಕ್ಕೆ. ಅವರು ಬಿಡಲ್ಲ, ನೀರುಗಳು ಬಿಡಲ್ಲ. ಬರಲ್ಲ. ಬಂದದು ಯಾವಾಗ 2 ದಿವ್ಸಕ್ಕೆ ಮುಗಿಸಕ್ಕೆ ಬರ್ತಾರೆ. ಅಲ್ಲಿದ್ದರೆ ಕಸ ಎತ್ತಾಕತ್ತಾರೆ. ಮೋರಿ ಕಸ ಅಂತೂ ಎತ್ತಲ್ಲ. ನಾವೇ ಎತ್ಕೊತೀವಿ ನೋಡಿ, ನಾವೇ ಮಡಿಕೊಂಡಿದ್ದೀವಿ ಅಲ್ಲಿ ಎತ್ತಾಗ ಕೊಂಕಣಿಗಳ. ಇನ್ನೇನು ಮಾಡೋಣ? ಈಗ ಸೊಳ್ಳೆಗಳು, ಮಕ್ಕಳು ಮರಿ ಸೊಳ್ಳೆಗಳು ಕಟ್ಸ್ಕೊಳ್ಳೋಣ ನಾವು. ಇವರು ಯಾರು ರಾಜಕೀಯ ಬೇಕು, ಮೋರಿಗಂತೂ ಬರಲ್ಲ. ಜನ ಸಮಸ್ಯೆ ಅಂತ ಅವ್ರು ಭಾಗವಹಿಸೋದೇ ಇಲ್ಲ. ವೇಸ್ಟ್ ಅವ್ರು ಇರೋದು. ಜನಕ್ಕೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಅವರು ಎಲೆಕ್ಷನ್ಗೆ ಬರೋದು ವೇಸ್ಟು, ಓಟ್ ಕೇಳೋದು ವೇಸ್ಟು. ಇಂಥ ರಾಜಕೀಯದವ್ರು ನಮ್ಗೆ ಬೇಕಾಗಿಲ್ಲ. ನಮಗೆ ಮೋರಿ ಎಲ್ಲ ಕ್ಲೀನಾಗಿ ಯಾರು ಮಾಡ್ಕೊತಾರೆ ಅಂಥ ಉತ್ತಮ ನಾಯಕ ಬೇಕು. ಈ ಮೋರಿ ನೋಡಿದ್ರೆ ಯಾರಿಗಾರು ಇರೋಕ್ಕೆ ಬರ್ತತ? ಬಾಡಿಗೆ ನೋಡಿದ್ರೆ ಅಷ್ಟೊಂದು ಕೇಳ್ತಾರೆ, ಇದು ಇಷ್ಟಕ್ಕೆ ಅಂತ ಮಾಡ್ತಾರೆ. ಮೋರಿಗೆ ಮಾತ್ರ ಏನು ಸ್ಪೆಷಾಲಿಟಿ ಇಲ್ಲ. ನಾವು ಬಂದು ಮೋರಿ ಕ್ಲೀನ್ ಮಾಡೋಕ್ಕಾಗುತ್ತಾ? ಮೋರಿ ಬೇಕು ನಾವೇ ಕ್ಲೀನ್ ಮಾಡ್ಕೊತೀವಿ. ಗೌರ್ಮೆಂಟ್ ನಮಗೂ ಸಂಬಳ ಕೊಡಲಿ. ಈ ಕೆಲಸಗಾರನ್ನ ಇಕ್ಬಿಟ್ಟು ಅವ್ರಿಗೆ ಏನೇನು ಸಂಬಳ ಕೊಡ್ತಾರೋ ಆ ಸಂಬಳ ಮನೆಗೆ ಹಂಚ್ಬಿಡ್ಲಿ. ತಿಂಗಳಿಗೆ 1,000 ರೂಪಾಯಿ ಕೊಟ್ಕೊಂಡು ಹೋಗ್ಬಿಡ್ಲಿ, ನಾವೇ ನಮ್ಮ ಮೋರಿ ಕ್ಲೀನ್ ಮಾಡ್ಕೊತೀವಿ. ಅವ್ರಿಗೆ ಸಂಬಳ ಕೊಟ್ಬಿಟ್ಟು ನಾವು ಮೋರಿ ಕ್ಲೀನ್ ಮಾಡೋಂಥದ್ದು ಏನು ತರದು ನಮಗೆ? ಯಾರೂ ಬರ್ತಾಯಿಲ್ಲ. ಅದೇ ಫೋನ್ ಮಾಡಿದ್ರೆ ಫೋನ್ ಅವ್ರಿಗೆ ಇಷ್ಟ ಇದ್ದರೆ ಎತ್ತುತ್ತಾರೆ, ಪರಿಚಯ ಇದ್ದರೆ ಮಾತಾಡ್ತಾರೆ ಅಷ್ಟೇ. ನೋಡೋಣ ಬಿಡಮ್ಮ ಅಂತಾರೆ. ಎಲ್ಲಿ ಸಿಗ್ತಾರೆ? ಇಲ್ಲೆಲ್ಲೂ ಸಿಗಲ್ಲ, ಬರೋಲ್ಲ. ಅವ್ರ ಮನೆ ಹತ್ರ ಎಲ್ಲ ನಾವು ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ. ನಮಗೆ 108 ಕೆಲಸಗಳು ಇರ್ತದೆ.
ಅದೇ ರಸ್ತೆ ಎಲ್ಲ ಐತೆ, ರಸ್ತೆ ಹಾಳಾಗೋಗ್ಲಿ, ನಮಗೆ ಮೋರಿನಾರು ಚೆನ್ನಾಗಿದ್ರೆ ತೃಪ್ತಿ ಆಗುತ್ತೆ. ಅಟ್ಲೀಸ್ಟು ಮಕ್ಕಳು ಮರಿ ಇರೋ ಸಹಜ ಗಲೀಜು ಮಾಡ್ತವೆ, ಅದು ಮೋರಿಲಿ ತಾನೇ ಹೋಗ್ಬೇಕು. ಮೋರಿ ಒಂದು ವ್ಯವಸ್ಥೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ವೇಸ್ಟ್ ಇಂಥ ವ್ಯಕ್ತಿಗಳು. ಕುಡಿಯೋ ನೀರಂತೂ ಅಮಾವಾಸ್ಯೆಗೋ ಪೌರ್ಣಮಿಗೋ 3 ದಿನ ಬಿಟ್ಟರೆ ಒಂದೇ ಸಮ ಬಿಟ್ಬಿಡ್ತಾರೆ, ಇಲ್ಲ 1 ತಿಂಗಳು ಬಿಡೋಲ್ಲ. ಆ ಟ್ರ್ಯಾಕ್ಟ್ರು ಯಾರೋ ಪುರಸಭೆಯಿಂದ ಕರೆಸ್ತಾರಂತೆ, ಅವ್ರು ಬಂದಾಗ ನಾವು ಕಾಯ್ಕೊಂಡಿರಬೇಕು. ಕೆಲಸಕ್ಕೆ ಯಾರೂ ಹೋಗಂಗಿಲ್ಲ, ಏನೂ ಮಾಡೋಂಗಿಲ್ಲ, ಬರೀ ಲಾಸು. ಈ ಏರಿಯಾ ಈ ರೋಡ್ಗೆ ಬಂದವರೆಲ್ಲ ಉದ್ಧಾರ ಆಗಲ್ಲ, ಬರೀ ಲಾಸೇ ಆಗೋದು. ನೀರಿಲ್ಲ, ಮೋರಿಲ್ಲ. 14ನೇ ವಾರ್ಡು ಹುಟ್ಟ ಇದು ಮಾಡಿಲ್ ಮುನ್ಸಿಪಲ್ ಐತೆ, ಸುತ್ತೋಗೈತಾ? ಯಾರು ಹೇಳ್ತಾರೆ ಕೇಳ್ತಾರೆ? ಹೇಳೋರಿಲ್ಲ ಕೇಳಲ್ಲ, ಸುತ್ತೋಗಿದೆ ಮಾಡಿ ಒಳಗೆ ಮುನ್ಸಿಪಲ್ ಈ ಮಟ್ಟಕ್ಕಿದೆ. ಎಷ್ಟು ಜನ ಬಿದ್ದು ಸತ್ತ ನೋಡ್ರಿ. ಇಲ್ಲಿ ಮಾಡಿ ಒಂದೇ ಒಂದು ಜಲ್ಲಿ ಕುಂಡಿಸಿದ್ದಾರೆ, ಯಾರು ಮಾಡಾರ ಏನೋ ಗೊತ್ತಿಲ್ಲ. ಸರ್ ನಿಮ್ಮ ಹೆಸರು? ಗಂಗರಾಜು ಅಂತ. 4ನೇ ವಾರ್ಡ್ನ ರೋಡ್ ಹಾಕಿಲ್ಲ, ಅದಕ್ಕೆ ನಿಮ್ಮ ರೋಡ್ ಹಿಂಗೆ ಇದೆ ಅಂತಾನೆ ಹೇಳ್ತಾರೆ. ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ. ಅದಕ್ಕೋಸ್ಕರ ನಮಗೂ ಬೇಜಾರಾಗ್ಬಿಟ್ಟಿದೆ. ಇನ್ಮೇಲೆ ಯಾರೇ ಬಂದರೂ ಓಟ್ ಹಾಕ್ಬಾರ್ದು ಅಂತಾನೆ ತೀರ್ಮಾನ ಮಾಡಿದೀವಿ, ಅಷ್ಟು ಬೇಜಾರಾಗಿದೆ. ತುಂಬಾ ವರ್ಷದಿಂದಾನೇ ಹಿಂಗೆ ಇದೆ ಓಟ್. ಮೇಡಮ್ ನಿಮ್ಗೆ ಏನೇನು ತೊಂದರೆ ಆಗ್ತಿದೆ ಮೇಡಮ್ ಇದರಿಂದ? ತೊಂದರೆ ಇದರಿಂದ ತುಂಬಾ ಕಾಲೆಲ್ಲ ಓಡಾಡಕ್ಕಾಗಲ್ಲ. ಇವಾಗ ಬೆಳಗ್ಗೆ ತಾನೇ ಆಸ್ಪತ್ರೆಗೆ ಹೋಗಿ ಬಂದಿದ್ದೀವಿ, ಕಾಲು ನೋವು ಅಂತ. ಚಪ್ಪಲಿ ಎಲ್ಲ ಕಿತ್ತೋಗಿದೆ, ವಯಸ್ಸಾದವರಂತೂ ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ಒಂಚೂರು ರೋಡ್ ಕ್ಲೀನ್ ಮಾಡಲ್ಲ, ಮೋರಿ ಕ್ಲೀನ್ ಮಾಡಲ್ಲ, ತುಂಬ ಪ್ರಾಬ್ಲಮ್ ಇದೆ ಈ ರೋಡಲ್ಲಿ. 4ನೇ ವಾರ್ಡ್ ಅಂತೂ ಇಲ್ಲವೇ ಇಲ್ಲ, ನಮಗೆ ರೋಡೇ ಇಲ್ಲ ಇಲ್ಲಿ. ಮೇಡಮ್ ಪುರಸಭೆ ಅಧಿಕಾರಿಗಳು ಯಾರಾದರೂ ಬಂದಿದ್ದಾರೆ ಮೇಡಮ್? ಯಾರು ಬಂದಿಲ್ಲ, ಅಧಿಕಾರಿಗಳು ಯಾರು ಬರೋದಿಲ್ಲ ಬಿಡಿ, ಯಾರು ಬರಲ್ಲ, ಬಂದಿಲ್ಲ. ಒಂದು ದಿವಸಕ್ಕೂ ಬಂದಿಲ್ಲ. ಏನೇನು ಪ್ರಾಬ್ಲಮ್ ಅಂತಾನೆ ಓಟ್ ಮಾಡೋ ಏನಾದ್ರು ಹೇಳಕ್ ಹೋದ್ರೆ ನೀವು ಓಟ್ ಹಾಕಿಲ್ಲ ನಮ್ಗೆ ಅಂತಾರೆ, ಹೇಳ್ತಾರೆ. ಮೇಡಮ್ ನಿಮ್ಮ ಹೆಸರು? ಜ್ಯೋತಿ. ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಏನು ಕೌನ್ಸಿಲರ್ ಬಂದೇ ಇಲ್ಲ, ಕೇಳೋರೇ ಇಲ್ಲ ಗತಿ. ಕೌನ್ಸಿಲರು ಆಗೋಯ್ತು, ಕೌನ್ಸಿಲರ್ ಕತೆ. ಅಲ್ಲ, ಮಾಜಿ ಕೌನ್ಸಿಲರ್ಗಳು ಹಪ್ತ ವಸೂಲಿ ಮಾಡ್ತಾರೆ ಅಂದ್ರೆ ಸತ್ಸುಣವಾದ 5 ವರ್ಷದಿಂದ ಒಂದೇ ಒಂದು ಕಸ ಎತ್ತಿರೋ ಯೋಗ್ಯತೆ ಇಲ್ಲ. ಇಲ್ಲಿ ಕೌನ್ಸಿಲರ್ ಸಾಧಿಸಿರೋದು ನೋಡಿದೀವಿ. ಅಧ್ಯಕ್ಷ ಸಾಲದಕ್ಕೆ ಕಾಲದಿಂದನೂ ಇದು ಅಧ್ಯಕ್ಷ ವಾರ್ಡ್ ಅಂತ ಪಟ್ಟ ಬೇರೆ. ಇಲ್ಲಿ ಆಗಿರೋ ಅಭಿವೃದ್ಧಿ ನೋಡ್ರೆ ಗೊತ್ತಾಯ್ತದೆ ಯಾವ ಮಟ್ಟಕ್ಕಾಗದೆ ಅಂತ ಹೇಳಿ. ಸರ್ ಏನು ಸಮಸ್ಯೆ ಸರ್? ಸರ್ ನೋಡಿ, ಫಿಲ್ಟ್ರ್ ನೀರು ಹಿಂಗಾಗಿದೆ, ಕೆಟ್ಟೋಗಿ ನಿಂತಿದೆ. ಯಾರು ಇದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ಅರ್ಜಿ ಬರ್ದು ಹಾಕೋರು ಏನು ತಾಂತ ಇಲ್ಲ. ನಿಂತು ಒಂದು 6 ತಿಂಗಳು ಆಗೈತೆ ಸರ್, ನೀರು ಕರೆಕ್ಟಾಗಿ ಬಿಡ್ತಾ ಇಲ್ಲ. ಕೌನ್ಸಿಲರು ಯಾರಾದರೂ ಬಂದಿದ್ದಾರಾ ಏನಾದ್ರು ಒಂಥರ ಕೇಳಿದ್ರು? ಅವ್ರು ರೆಡಿ ಮಾಡಿಸ್ತೀನಿ ಅಂತಾರೆ ಸರ್, ಯಾರು ಇನ್ನ ಕ್ರಮ ತಗೊಂಡಿಲ್ಲ ಇದ್ರ ಬಗ್ಗೆ. ನೀವು ಯಾರಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಮಾಡಿದೀವಿ ಸರ್, ಅರ್ಜಿ ಕೊಟ್ಟಿದ್ದೀವಿ. ಹೌದಾ? ಹೌದು ಸರ್. ಪುರಸಭೆಯವರು ಯಾರಾದರೂ ಬಂದಿದ್ದಾರೆ ಇಲ್ಲಿಗೆ? ಪುರಸಭೆಯವರು ಬರೋದೇ ಇಲ್ಲ ಸರ್. ಬರೋದಿಲ್ಲ ಸರ್. ಎಷ್ಟನೇ ವಾರ್ಡ್ ಇದೆ ಸರ್? 3ನೇ ವಾರ್ಡ್ ಸರ್, ತಿರುಮಲಿ. ಕೌನ್ಸಿಲರು ಅವ್ರು ಹೇಳ್ತಾರೆ ಇದನ್ನ ಯಾಕೆ ರೋಡ್ ಮಾಡ್ಸಲ್ಲ ಅಂದ್ರೆ ಇಲ್ಲಿ UGD ಆಗಿಲ್ಲ. ಮೇನ್ UGD ಅವ್ರದ್ದು ಪ್ರಾಬ್ಲಮ್ ಐತೆ, ಇವಕ್ಕೆಲ್ಲ ಕಲೆಕ್ಷನ್ ಕೊಟ್ಟಿಲ್ಲ. ಅದೊಂದು ಆಗೋದ್ರೆ ಇಲ್ಲಿ ರೋಡ್ ಆಗೋಯ್ತದೆ ಅಂತ ಹೇಳ್ತಾರೆ ಕೌನ್ಸಿಲರು. ಸರ್ ಕೌನ್ಸಿಲರ್ ಯಾರು ಸರ್ ಅವರು? ಕೆಲಸನೇ ಆಗಿಲ್ಲ ಇದು. ನಾವು ಹೇಳಿ ಸಾಕಾಗ್ಬಿಡೈತೆ ಅವ್ರಿಗೆಲ್ಲ. ಯಾರಿಗೆ ಹೇಳಿದೀರಾ ಮೇಡಮ್ ನೀವು? ಎಲೆಕ್ಷನ್ ಕೌನ್ಸಿಲರ್ಗೂ ಹೇಳಿದೀವಿ, ಎಲೆಕ್ಷನ್ ಅಲ್ಲಿ ಬಂದಾಗ ಬಂದಾರಲ್ಲ ಅವ್ರಿಗೂ ಹೇಳಿದೀವಿ. ಆಯ್ತದೆ ಅಂತಾನೆ ಅವರೇ ಆಗಿಲ್ಲ. ಇನ್ನು ರೋಡು ಆಗಿಲ್ಲ, ಒಳಚರಂಡಿ ಕೆಲಸನೂ ಆಗಿಲ್ಲ. ಪುರಸಭೆ ಯಾರಾದ್ರೂ ಬರ್ತಾರಾ ಮೇಡಮ್ ಇಲ್ಲಿ? ಯಾರು ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಇನ್ನೊಂದು ಬರೋದೇ. ನೋಡಿ ಇಲ್ಲಿ ನೀವೇ ನೋಡ್ದಂಗೆ ನೀರುಗಳೆಲ್ಲ ಅಲ್ಲಲ್ಲೇ ಕಟ್ಕೊಳುತ್ತೆ. ಅದರಿಂದ ಸೊಳ್ಳೆ ಅದು ಇದು ಮಾರಕ ರೋಗಗಳು ನಮಗೆ ಬರ್ತಾ ಐತೆ. ನೆಕ್ಸ್ಟು ಅಲ್ಲಿಂದ ಮೇಲಿಂದ ನೀರುಗಳು ಬಿಡ್ತಾವ್ರಿ. ಅವರಿಗೆ ಕ್ಲೀನಾಗಿ ಪೈಪ್ಗಳು ಕನೆಕ್ಷನ್ ಕೊಡ್ಸಿಲ್ಲ ಅವ್ರ ಮನೆಗಳಿಗೂ. ನಮ್ಗೆ ಓಡಾಡಕ್ಕೆಲ್ಲ ಕ್ಲೀನ್ ತೊಂದರೆ ಆಯ್ತೈತೆ. ಮಕ್ಳು ಮರಿಗಳೆಲ್ಲವ ಬಿದ್ರು ಎದುರು ಕ್ಲೀನಾಗಿ ತೊಂದರೆ ಆಯ್ತೈತೆ. ಕೌನ್ಸಿಲರ್ಗಳು ಏನು ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಅವರು ಏನು ಹೇಳ್ತಾರೆ, ನೋಡ್ತಾರೆ, ಹೋಯ್ತಾರೆ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಪುರಸಭೆ ಯಾರಾದ್ರೂ ಅಧಿಕಾರಿಗಳು ಏನಾದ್ರು ಭೇಟಿ ಕೊಡ್ತಾರಾ? ಇಲ್ಲ, ನಾವು ನೋಡಿದ ಮಟ್ಟಿಗೆ ಯಾರು ಭೇಟಿ ಕೊಟ್ಟಿಲ್ಲ. ಯಾರು ಭೇಟಿ? ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ವಿದ್ಯುತ್ ಸಮಸ್ಯೆ ಅಂತ ಅಂದ್ರೆ ಸರ್, ಅಲ್ಲಿ ನಮ್ಗೆ ನೋಡಿ ಲೈಟ್ ಕಂಬ ಇಲ್ಲ, ಅಲ್ಲಿ ರೋಡ್ ಇಲ್ಲ. ಅಲ್ಲಿ ನಾವು ಬಾತ್ರೂಮ್ಗೆ ನೀವು ಬಿಡ್ಬೇಕಾದ್ರೆ ಎಲ್ಲಿಂದ ಬಿಡೋಣ ಹೇಳಿ? ಸರ್ ಎಷ್ಟನೇ ವಾರ್ಡ್ ಇದು? 2ನೇ ವಾರ್ಡ್ ಸರ್. ಸರ್ ನಿಮ್ಮ ಹೆಸರು? ಜೀವನ ಮಾಡೋದೇ ಕಷ್ಟ ಐತೆ
ಸರ್ ನಿಮ್ಮ ಹೆಸರು? ರಾಮಣ್ಣ ಅಂತ ಸರ್. ಅಲ್ಲಿ ಇಲ್ಲೊಂದು ಅಂಗನವಾಡಿ ಅಂತ ಇದೆ, ಅದು ಅಂಗನವಾಡಿನ ಮನೇಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಜಾಗ ವ್ಯವಸ್ಥೆ ಮಾಡಿಕೊಟ್ಟು ಅದು ಅಂಗನವಾಡಿದೊಂದು ವ್ಯವಸ್ಥೆ ಮಾಡಿಕೊಡಿ. ಈ ರೋಡ್ದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ, ಓಡಾಡಕ್ಕಾಗಲ್ಲ. ಗಾಡಿ ನೋಡಿ ಹಳ್ಳ ಗುಂಡಿ ಎಲ್ಲ ಇಲ್ಲೇ ಇದೆ. ಎಲ್ಲ ಮೋರಿ ಮಾಡ್ಬಿಟ್ಟು ಆಲ್ಮೋಸ್ಟ್ ಅಲ್ಲೇ 2 ತಿಂಗಳು 1.5 ತಿಂಗಳಾಯ್ತು. ಇನ್ನು ಯಾವುದೇ ರೀತಿ ಬಂದು ಮುಚ್ಚೋದಾಗಲಿ ಇನ್ನೊಂದಾಗಲಿ ಏನು ಮಾಡಿಲ್ಲ. ಅದರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಕ್ರಮ ತಗೋಬೇಕು ಅಂತ. ಸರ್ ಎಷ್ಟನೇ ವಾರ್ಡ್ ಇದು? ಸರ್ ಇದು 2ನೇ ವಾರ್ಡು. ಸರ್ ಇಲ್ಲಿ ಎಲೆಕ್ಷನ್ ಬಂತು, ಓಟ್ ಹಾಕಿಸ್ಕೊಂಡ್ರು. ಯಾವತ್ಗಾರ ನಿಮ್ ಸಮಸ್ಯೆ ಏನು ಅಂತ ಬಂದವ್ರ ಇವರು? ಮೇಡಮ್ ಒಬ್ರು ಬಂದಿಲ್ವಾ ಮೇಡಮ್? ಒಬ್ರು ಬಂದಿಲ್ರ. ಕೌನ್ಸಿಲರ್ ಬಂದಿಲ್ವಾ ಮೇಡಮ್? ಕೌನ್ಸಿಲರ್ ಬರ್ತಾರೆ, ಅವ್ರನ್ನೇನ ಕೇಳಿದ್ರೆ ಮಾಡ್ತಾರಪ್ಪ ಅಂತಾರ. ಅವ್ರು ಹೇಳೋದೇ ಅಷ್ಟು. ಕೌನ್ಸಿಲರ್ ಮಾಡ್ತಾ ಕರೆಕ್ಟ್ ಆಗಿ ಹೇಳೋತಾರೆ. 22 ತಿಂಗಳಾಯ್ತು ಈ ರೋಡ್ ಕಿತ್ತಾಕಿ, ಇನ್ನ ಮಾಡ್ಲೇ ಇಲ್ಲ ಸರ್. MLA ಅವ್ರಿಗೆ ಏನಾದ್ರು ವಿಚಾರ ತಿಳಿಸಿದಿರಾ ಮೇಡಮ್? MLA ಅವ್ರಿಗೆ ಏನ್ ವಿಚಾರ ತಿಳಿಸೋಣ? ಅವತ್ತು ಬಂದ್ರು ರೋಡ್ ಕರೆಕ್ಟ್ ಆಗಿ ಸ್ಲ್ಯಾಬ್ ಹಾಕಿಸಲ್ಲ, ಇದನ್ನ ಹಂಗೆ ಮಾಡೋಯ್ತೀವಿ ಅಂದ್ರು. ಸ್ಲ್ಯಾಬ್ ಬೇಕೇ ಬೇಕು ಅಂದ್ರೆ ಮನೆ ತಕ್ಕ 5 ಹಾಕ್ತಿವಿ ಅಂದ್ರು. ಬೇಡ ಬೇಡಪ್ಪ ನೀವು ಮಾಡ್ಲೇ ಬೇಡ, ಏನ್ ಮುಂಚೆ ಕರ್ಸು ಅಂದು ನಾವು ಇಲ್ಲೇರು. ಅವರು ಬಂದಿಲ್ಲ, ತಿರ್ಗಾ ಏನ್ ಆಗೈತೆ ಅಂತಲೂ ಬಂದಿಲ್ಲ. ಯಾರು ಬರಲ್ವಾ ಹಂಗಾರೆ? ಅಧಿಕಾರಿಗಳು ಯಾರು ಬರಲ್ಲ? ಬರ್ತಾರೆ, ಕೇಳ್ತಾರೆ. 1 ವಾರಕ್ಕೆ ಒಂದ್ಸಲಿ ಮೋರಿ ಎತ್ತೋರು ಬರ್ತಾರೆ. ಅವ್ರದ್ದು ಏನಾಯ್ತಾ ಮ್ಯಾಲ್ ಎತ್ಕೊಂಡು ಹೋಯ್ತಾರೆ. ಆ ಕೆಳಗಡೆ ಬಂದು ಹಂಗೆ ಬಿಡ್ತಾರೆ, ಮ್ಯಾಲ್ ಕಸ ಎತ್ಕೊಂಡು ಹೋಯ್ತಾರೆ. ಆ ರೋಡ್ ಮಾಡವ್ರೆ, ನೇರ್ಪಾಗಿ ನೈಸು ಮಾಡಿಲ್ಲ ಇದನ್ನ ಮೋರಿನ. ಮೇಡಮ್ ಎಷ್ಟನೇ ವಾರ್ಡ್ ಇದು? 2ನೇ ವಾರ್ಡು. ರೋಡಲ್ಲಿ ಕಸ ಎತ್ತಲ್ಲ, ಮೋರಿ ಕ್ಲೀನ್ ಮಾಡಲ್ಲ. ಒಂಚೂರು ಕಸನು ಯಾರು ಗುಡ್ಸೋದಿಲ್ಲ. ನಾವ್ ಹೇಳಿದ್ರೆ ಈ ರೋಡ್ ಮಾತ್ರ ಹೇಳವ್ರೆ, ಆ ರೋಡಿಗೆ ಬರಕ್ ಹೇಳಿಲ್ಲ ಅಂತಾರೆ. ನಾವು ಅವ್ರಿಗೆ ಇನ್ನೇನ್ ಮಾಡೋದು? ಕಾಸು ಕೊಟ್ರು ಬಂದು ಗುಡ್ಸಲ್ಲ. ಪುರಸಭೆ ಯಾರು ಬಂದಿಲ್ವಾ ಮೇಡಮ್? ಯಾರು ಬರೋದೇ ಇಲ್ಲ ನಮ್ ರೋಡ್ಗೆ. ಕೌನ್ಸಿಲರ್ಗಳು? ಕೌನ್ಸಿಲರ್ಗಳು ಹೋಗಿ ಹೇಳ್ತೀವಿ, ನಾವು ಹೇಳಿದೀವಿ ಅಂತಾರೆ. ಹೇಳಿದೀವಿ, ಯಾರು ಬಂದೇ ಇಲ್ಲ. ನಾವು ಹೇಳಿ ನಮ್ಗೂ ಸಾಕಾಗ್ಬಿಟ್ಟಿದೆ. ನಮ್ ರೋಡ್ ನಮ್ಮ ಮನೆ ಬಾಕ್ಲು ಕ್ಲೀನ್ ಮಾಡ್ಕೋತೀವಿ. ಮಕ್ಳುಗಳು ನಮ್ಮ ಮನೆ ಬಾಕ್ಲಲ್ಲೇ ಓಡಾಡ್ತಾವ, ಪಕ್ಕಕ್ಕೆ ಬಂದೇ ಬರ್ತವೆ. ಅಲ್ಲೆಲ್ಲ ನಾವು ಕ್ಲೀನ್ ಮಾಡಕ್ಕಾಗುತ್ತಾ? ರೋಡ್ ಹಾಕ್ಬೇಕು ನಮ್ಗೆ. ಇದು ಮೇನ್ ಸಿಮೆಂಟ್ ಹಾಕೊಡ್ಬೇಕು. ಅರ್ಧಂಬರ್ಧ ಮಾಡ್ಬಿಟ್ಟು ಹೋಗೋರೆ. ಅವ್ರು ಗೊತ್ತಾರ ಬಿಡ್ತಾರ. ನೆಕ್ಸ್ಟ್ ರೋಡಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಮಾಡ್ಕೊಟ್ರೆ ಸಾಕು ನಮ್ಗೆ. ನಮ್ಮ ರೋಡ್ ಚರಂಡಿಗಳು ಕ್ಲೀನ್ ಮಾಡ್ಬೇಕಷ್ಟೇ. ನಾವೇನಾದ್ರೂ ದುಡ್ಡು ಕೇಳ್ತಾ ಇಲ್ಲ, ಹಣ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ಮನೆ ತಾವು ಸಮಸ್ಯೆ ಇದೆ, ಅದನ್ನ ರೆಡಿ ಪರಿಹಾರ ಮಾಡ್ಕೊಡ್ಲಿಲ್ವಲ್ಲ ಇವ್ರು. ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಗಲೀಜಿಗೆ ಸೊಳ್ಳೆಗಳು ಹಂಗೆ ಮುಸುರ್ತವೆ. ಎಷ್ಟು ಸೊಳ್ಳೆ ಬತ್ತಿ ಹಚ್ಚಕ್ಕಾಗಲ್ಲ. ಮಲೇರಿ ಕಾಯಿಲೆ ಬತ್ತೈತೆ, ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟವೆ. 20 ವರ್ಷ ಆಗದೆ, ಹೇಳಿ ಸಾಕಾಯ್ತದೆ. ಕ್ಲೀನ್ ಮಾಡೋರು ಬರ್ತಾ ಇಲ್ಲ. ಈಗ ನಮ್ಗೆ ಮೋರಿ ಕ್ಲೀನ್ ಮಾಡಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ನಾವು ಧರಣಿ ಕುತ್ಕೋಬೇಕಾಯ್ತದೆ ಇದೇ ಆದ್ರೆ. ನಮ್ಮ ಹೆಸರು ಲಕ್ಷ್ಮಮ್ಮ. ನಮ್ಗೆ ರೋಡ್ ಬೇಕು, ಚರಂಡಿ ಬೇಕು. ಮಕ್ಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ. ದಿನ ಆಸ್ಪತ್ರೆಗೆ ಎತ್ಕೊಂಡು ಹೋಗಿ ತಿರ್ಗ್ಬೇಕು ನಾವು. ನಮ್ಗೆ ಅವರು ಮಾಡಿದ್ದು ಇಷ್ಟ ಆಗೈತೆ. ಇವಾಗ ನಮ್ಗೆ ನೀವು ಬಂದ್ ಮಾಡ್ಕೊಡ್ಬೇಕು ಮಂಜಣ್ಣವರು. ನಮ್ಗೆ ಬಂದ್ ನೋಡಿ, ನಮ್ಮ ಏರಿಯಾಕ್ಕೆ ನೀವು ಬಂದಿಲ್ಲ. ಗೆದ್ಮೇಲೆ ನಮ್ಮ ಏರಿಯಾಕ್ಕೆ ಒಂದ್ಸರಿ ನೀವು ಬರ್ಬೇಕು. ನಾವು ಅವತ್ತು ನೀವು ಒಂದೇನೋ ಮಾಡ್ತೀರ ಅಂತ ತಾನೇ ನಾವು ಗೆಲ್ಸಿರೋದು. ನೀವು ರೋಡ್ಗೆ ಬರ್ದೆ ಹೋದ್ರೆ ನಾವೇನ್ ಮಾಡ್ಬೇಕು? ನಮ್ಮಂತ ಜನಗಳು ಏನ್ ಮಾಡ್ಬೇಕು? ಆಸ್ಪತ್ರೆಗೆ ತಗೊಂಡೋಗೋಣ ದುಡ್ಡುಗಳು ಕಟ್ಟಕ್ಕೆ. ಇವಾಗ ನನ್ಗೆ ಹುಷಾರಿಲ್ಲ 15 ದಿವಸ 20 ದಿವಸದಿಂದ. ಇವಾಗ ಏನೋ ಬಸವರಾಜವ್ರು ಬಂದ್ಮೇಲೆ ಸ್ವಲ್ಪ ಏರಿಯಾಕ್ಕೆ ನೀರು ಅನುಕೂಲ ಆಯ್ತು. ಬಸವರಾಜವ್ರು ಬಂದ್ಮೇಲೆ, ಅದಕ್ಕೆ ಮುಂಚೆ ಏನು ಇರ್ಲಿಲ್ಲ. ಇವಾಗ ಅವ್ರದ್ದು ನಾವು ಬಿಟ್ಕೊಡಕ್ ಆಗಲ್ಲ. ಯಾರೋ ಬಸವರಾಜರನ್ನ ಅವನು ನೀರು ನೋಡೋರೆ. ಈ ಮೋರಿ ಕಕಸು ಎಲ್ಲೂ ಹೆಂಗಸ್ರುಗಳಿಗೆ ಜಾಗ ಇರಲಿಲ್ಲ, ಅದೊಂದು ಮಾಡಿಸ್ಕೊಟ್ಟವ್ರೆ ಬಸವರಾಜರು. ನಾವು ಇಲ್ಲ ಅಂತ ಹೇಳಲ್ಲ. ಇದ್ದಿದ್ದನ್ನ ನಮ್ಗೆ ಇವಾಗ ಬಂದು ಮೋರಿಗಳು ವಾಪ ಮಾಡ್ಕೊಡ್ಬೇಕು. ರೋಡ್ಗೆ ಏನಾದ್ರು ಅನುಕೂಲ. ಮಕ್ಕಳು ಒಂದು ಹೆಜ್ಜೆ ಹಾಕಂಗಿಲ್ಲ, ಬೀಳ್ತವೆ. ಅವಕ್ಕೆ ನಾವು ತಗೊಂಡೋಗಿ ಆಸ್ಪತ್ರೆಗೆ ತೋರಿಸ್ಬೇಕು. ನಾವೇನು ಮಾಡೋಣ? ನಿಮ್ಮನ್ನ ಗೆಲ್ಸಿರೋದು ಯಾಕೆ? ನೀವು ನೋಡ್ಕೊತೀರ ಅಂತ ತಾನೇ. ನೀವು ಒಬ್ರು ಮನೆಗೆ ಅಧ್ಯಕ್ಷಾಗಿ ನೀವು ಒಂದು ಮನ್ಸ ಅಂತ ಇರ್ತೀರಂತ ತಾನೇ ನಾವು ಬರೋದು. ಅದರಿಂದ 2ನೇ ವಾರ್ಡು. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಮ್ಮ. ಒಂದ್ ಜಲ್ಲಿ ಹಾಕಿಲ್ಲ, ಒಂದೇನು ಮಾಡಿಲ್ಲ. ನೀವೇ ನೋಡಿ, ನಾವು ಸುಳ್ಳು ಹೇಳ್ತೀವೋ ದಿಟ ಹೇಳ್ತೀವೋ ನೀವೇ ನೋಡ್ರಿ. ಬಂದ ಅವ್ರು ಬರ್ಲಿ, ಆ ಕಡೆನೂ ಬರ್ಲಿ, ಈ ಕಡೆನೂ ಬರ್ಲಿ, ನೋಡ್ಲಿ. ನಾವ್ ಮಾಡ್ಸಿಲ್ವ ಅಂತ ನಮಗ್ ಕೇಳಿ, ನಾವ್ ಹೇಳ್ತೀವಿ. ಸರ್, ಇಲ್ಲಿ ರೋಡು ಹಚ್ಕಟ್ಟಿಲ್ಲ, ಚರಂಡಿ ಹಚ್ಕಟ್ಟಿಲ್ಲ. ಯಾರು ಬಂದು ಕ್ಲೀನ್ ಮಾಡಲ್ಲ. ಸೊಳ್ಳೆ ಐತೆ ಸರ್. ಇಲ್ಲಿ ಯಾರು ತಿರುಗೇ ನೋಡಲ್ಲ. ಇಲ್ಲಿ ಗೆಲ್ತಾರೆ, ಹೋಯ್ತಾರೆ, ಅವ್ರ ಮನೇಲಿ ಅವ್ರು ಇರ್ತಾರೆ. ಯಾರು ಬಂದು ಇಲ್ಲಿ ತಿರುಗಿ ನೋಡಲ್ಲ. ಮಕ್ಳು ಮರಿಗೆಲ್ಲ ಕಾಯಿಲೆ. ಯಾವ ಮುನ್ಸಿಪಾಲ್ಟಿ ಅವ್ರು ಬಂದು ಎತ್ತಾಕಲ್ಲ, ಇರು ಬಂದು ಎತ್ತಾಕಲ್ಲ. ಎಲ್ಲ ಅಲ್ಲಿ ಕೆಳಗಡೆ ಸರ್ಕಲ್ ಅಲ್ಲಿ ಕ್ಲೀನ್ ಮಾಡ್ಕೊತಾರೆ. ಅವ್ರು ಬರೋದಕ್ಕೆ ಹೋಗೋದಕ್ಕೆ. ಇಲ್ಲಿ ಯಾರು ಬಂದು ತಿರುಗು ನೋಡಲ್ಲ ಸರ್. ಗೆಲ್ತಾರೆ, ಅವ್ರ ಮನೆಗೆ ಅವ್ರು ಇರ್ತಾರೆ, ಅವ್ರ ಹೆಂಡತಿ ಮಕ್ಳ ಜೊತೆಗೆ. ಯಾರು ಬರಲ್ಲ, ಇಲ್ಲಿ ತಿರುಗಿ ನೋಡಲ್ಲ. ನಿಮ್ ಸಮಸ್ಯೆ ಏನು ಅಂತ ಇವತ್ತವರೆಗೂ ಯಾರು ಬಂದು ಕೇಳಿಲ್ಲ. ಈ ಚರಂಡಿ ನೋಡಿ ಸರ್ ಹೆಂಗೈತೆ.
ಚರಂಡಿ ನೋಡಿ, ರೋಡ್ ನೋಡಿ. 25 ವರ್ಷ 40 ವರ್ಷದಿಂದ 50 ವರ್ಷದಿಂದ ಇಲ್ಲಿ ಇದ್ದೀವಿ. ಯಾರು ಕೂಡ ಗೆಲ್ತಾರೆ ಬರ್ತಾರೆ ಅಕಯ್ಯ ಅಂತಾರೆ. ಆಮೇಲೆ ಅಕಯ್ಯನು ಅನ್ನಲ್ಲ, ತಮ್ಮ ಏನು ಅನ್ನಲ್ಲ, ತಂಗಿನೂ ಅನ್ನಲ್ಲ. ನಮ್ ಕಷ್ಟ ಅಂತಾನೆ ಯಾರು ಕೇಳೋದೇ ಇಲ್ಲ. ಇಲ್ಲಿ ಬಂದಿ ಪುರಸಭೆ ಯಾರು ಬಂದಿಲ್ವಾ ಮೇಡಮ್? ಯಾರು ಬಂದಿಲ್ಲ ಸರ್. ಕೌನ್ಸಿಲರ್ಗಳು ಯಾರು ಬಂದಿಲ್ಲ ಸರ್. ಕೌನ್ಸಿಲರ್ ಕೂಡ ಬಂದಿಲ್ಲ. ನಿಮ್ ಕಷ್ಟ ಏನು ಅಂತ ಕೇಳಲ್ಲ, ನಿಮ್ ಸುಖ ಏನು ಅಂತ ಕೇಳಲ್ಲ. ಇಲ್ಲಿ ಬಂದಿ ನಮ್ಗೆ ಇನ್ನೇನು ಬೇಡ ಸರ್. ಈ ರೋಡು, ಚರಂಡಿ, ಒಂದು ನೀರಿನ ವ್ಯವಸ್ಥೆನೋ ಒಂದ್ ಏನಾಗ್ಲಿ. ನೀರ್ ನೋಡಿ ಸರ್, ಇಲ್ಲಿ ಒಂದ್ ಟ್ಯಾಂಕ್ ಇಲ್ಲ. ನಾವ್ ಹೋಗ್ಬೇಕು 1 ಕಿಲೋಮೀಟರ್ ಹೋಗಿ ಹೊತ್ಕೊ ಬರ್ಬೇಕು. ಒಂದ್ ನಲ್ಲಿ ಕೆಟ್ಟೋದ್ರು ಒಂದ್ ನೀರ್ ಬರಲ್ಲ. ಬಂದು ಇಲ್ಲಿ ಸರಿ ಮಾಡಲ್ಲ, ಏನಿಲ್ಲ. ಒಂದ್ ಸ್ವಲ್ಪ ನೋಡಿ ಇದ್ ಮಾಡ್ಕೊಡ್ಬೇಕು. ನಾವ್ ಅಷ್ಟೇ ಕೇಳ್ಕೊಳ್ಳೋದು. ಗೆಲ್ತಾರೆ, ಅವ್ರ ಮನೆಗೆ ಹೋಗಿ ಕುತ್ಕೋತಾರೆ. ಕಸ ಎತ್ತಾಕ ಅವ್ರು ಪುರಸಭೆ ಯಾರು ಬಂದ್ ಎತ್ತಾಕಲ್ಲ ಸರ್. ಇಲ್ಲಿ ಯಾರು ಬಂದ್ ಇಲ್ಲಿ ಎತ್ತಾಕಲ್ಲ. ನಾವೇ ಎತ್ತಾಕಬೇಕು, ನಾವೇ ಕ್ಲೀನ್ ಮಾಡ್ಕೋಬೇಕು. ಕೇಳಿದ್ರೆ ಎತ್ತಕೊಳ್ರಮ್ಮ ಅಂತ. ಚರಂಡಿ ನೋಡಿ ಸರ್, ಚರಂಡಿ ತೆಗೀರಿ ಫಸ್ಟ್. ಚರಂಡಿ ನೋಡಿ, ಎಲ್ಲ ನೋಡಿ ಕ್ಲೀನ್. ಯಾರನ್ನ ಬಂದು ರೋಡ್ ಸರಿ ಮಾಡ್ಬೇಕು, ನಮ್ ಚರಂಡಿ ಸರಿ ಮಾಡ್ಕೊಡ್ಬೇಕು. ಮನೆ ಹತ್ರ ನೀಟಾಗಿ ಪುರಸಭೆ ಆಗ್ಲಿ ಯಾರೇ ಆಗ್ಲಿ ಬರ್ಬೇಕು. ನಮ್ ಕಷ್ಟ ಏನು ಅಂತ ಕೇಳ್ಬೇಕು. ಯಾರು ಕೇಳಲ್ಲ ಸರ್. ಯಾರು ಪೈಪ್ ಹೊಡೆದು 3 ತಿಂಗಳಾಯ್ತು. ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ. ಅವರು ಜವಾಬ್ದಾರಿಯಿಂದ ಮುನ್ಸಿಪಲ್ ಕೇಳಿದ್ರೆ ಅವರು ಕಾಸು ಕೊಟ್ಟು ಮಾಡಿಸ್ಕೊಳ್ಳಿ ಅಂತಾರೆ. ಆ ರೀತಿಯಾಗಿ ರೋಡ್ ಬೇರೆ ಇದು ಸರಿಯಾಗಿ ಮಾಡ್ತಾ ಇಲ್ಲ. ಬಾಲ್ಚರಿಂದ ತುಂಬಿ ಎಲ್ಲ ರೀತಿ ಮನೆ ಬಾಗಿಲ ಒಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಕದ ಹಾಕೊಂಡೆಲ್ಲ ಒಳಗೆ ಸೇರ್ಕೋಬೇಕು. ಅದು ಇದಾಗಿದೆ ಸರ್. ಸರ್ ವಾಟರ್ ಮ್ಯಾನ್ ಏನು ಕೇಳಿದ್ರೆ ಏನು ಹೇಳ್ತಾರೆ ಸರ್? ಸರ್ ವಾಟರ್ ಮ್ಯಾನ್ ಅವರು ರೋಡ್ ರೆಡಿ ಮಾಡಿ ಅವ್ರ ಕೈ ಮಾಡಿಸ್ಕೊಳ್ಳಿ, ಇಲ್ಲ ಕಾಸು ಕೊಡಿ ಪೈಪ್ ತಂದು ಹಾಕಿ ಅಂತ ಹೇಳ್ತಾರೆ. ಓಕೆ ಸರ್, ಎಷ್ಟನೇ ವಾರ್ಡ್ ಇದು? 14. ಮೊದಲಿದ್ದೀಗ ಎಷ್ಟು ಮಾಡೋರು ಗೊತ್ತಿಲ್ಲ. ಹೌದಾ ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಇಲ್ಲಿ ನೋಡಿ ಬಾತ್ರೂಮ್ ಎಲ್ಲ ಕಟ್ಕೊಂಡೈತೆ. ಒಳಚರಂಡಿ ಇಲ್ಲ. ನಾವು ಮಕ್ಳು ಮರಿಕೊಂಡಿರೋರು. ಮೋರಿ ಚೆನ್ನಾಗಿಲ್ಲ, ಯಾವ್ದು ಕ್ಲೀನ್ ಇಲ್ಲ. ಯಾರು ಇಲ್ಲಿ ಇದು ತಗಂತ ಇಲ್ಲ. ಎಲ್ಲ ಮೋರಿ ಎಲ್ಲ ಕ್ಲೀನ್ ಇಲ್ಲ. ಎಲ್ಲ ಬಾತ್ರೂಮ್ ಎಲ್ಲ ರೋಡಲ್ಲಿ ಹೋಯ್ತೈತೆ. ಯಾರು ಇಲ್ಲಿ ಜವಾಬ್ದಾರಿ ಏನು ತಗಂತ ಇಲ್ಲ. ಪುರಸಭೆಗೆ ಹೇಳಿದ್ರೆ ಅಂತ ಹೇಳ್ತಾರೆ ಮೇಡಮ್? ಹೋದ್ರೆ ಬರ್ತೀವಿ ಅಂತಾರೆ, ಒಬ್ರು ಬರ್ತಾ ಇಲ್ಲ. ಒಬ್ರು ಬಂದಿಲ್ಲ. ಮತ್ತೆ ಏರಿಯಾ ಕೌನ್ಸಿಲರ್ಗೆ ಹೇಳಿದ್ದೀರಾ ಮೇಡಮ್? ಅವ್ರೇ ಬರ್ತಾ ಇಲ್ಲ, ಕೌನ್ಸಿಲರ್ ಬರ್ತಾ ಇಲ್ಲ. ಅವತ್ತೆಲ್ಲ ಬಂದಿದ್ರಂತ ನಾವ್ ಇರ್ಲಿಲ್ಲ. ಹೋಗಲ್ಲ ಹೇಳಿದ್ರೆ ಯಾರು ಬರ್ತಾ ಇಲ್ಲ. ಮೋರಿ ಎಲ್ಲ ಹಿಂಗಾಗೈತೆ, ಮಕ್ಳು ಮರಿ ಐತೆ ಮನೆಯಲ್ಲಿ. ಕಾಯಿಲೆಗಳು ಬಂದ್ರೆ ಯಾರು ಜವಾಬ್ದಾರಿ ಇವಾಗ? ಎಷ್ಟನೇ ವಾರ್ಡ್ ಮೇಡಮ್ ಇದು? 14. ಮೇಡಮ್ ಕೌನ್ಸಿಲರ್ ಯಾರು ಮೇಡಮ್ ಈ ಏರಿಯಾ? ಯಾವೊಬ್ಬ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ. ನಾವೇನಾದರೂ ಕುಡಿಯುವ ನೀರಿನ ಸಮಸ್ಯೆ ಎಂದರೂ ಸಹ ಬಂದು ನೋಡುವುದಿಲ್ಲ. ರಸ್ತೆಗಳೇ ಇಲ್ಲದಂತಾಗಿದೆ. ರಾತ್ರಿಯ ವೇಳೆಯಲ್ಲಿ ರಸ್ತೆಯಲ್ಲಿ ಹೋಗಲು ತುಂಬ ಕಷ್ಟವಾಗುತ್ತದೆ. ಈ ರೀತಿಯ ಹಳ್ಳದಿಣ್ಣೆ ರಸ್ತೆಗಳಲ್ಲಿ ಬಿದ್ದು ಸಹ ಅನೇಕ ಗಾಯಗಳಾಗಿವೆ. ಸರ್ಕಾರದಿಂದ ಹಣ ಬಂದರೂ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ನುಂಗಿ ನೀರು ಕುಡಿಯುತ್ತಿದ್ದಾರೆ. ಮುಖ್ಯ ರಸ್ತೆಗಳಿಂದಲೇ ರಸ್ತೆ ಚೆನ್ನಾಗಿದ್ದರೂ ಯಾರಾದರೂ ಮಂತ್ರಿಗಳು ಬಂದರೆ ರಸ್ತೆ ಚೆನ್ನಾಗಿಲ್ಲ ಎನ್ನುತ್ತಾರೆ ಎಂಬ ಉದ್ದೇಶದಿಂದ ಚೆನ್ನಾಗಿ ಇರುವ ರಸ್ತೆಯನ್ನೇ ಕಿತ್ತು ಹೊಸದಾಗಿ ರಸ್ತೆ ನಿರ್ಮಾಣ ಮಾಡುತ್ತಾರೆ. ಪಟ್ಟಣದ ಒಳಗೆ 23 ವಾರ್ಡಿನಲ್ಲೂ ಸರಿಯಾದ ರಸ್ತೆಗಳನ್ನು ಮಾಡುವಲ್ಲಿ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಅಲ್ಲದೆ ಪುರಸಭೆಯವರ ನಿರ್ಲಕ್ಷ್ಯದಿಂದ ಯುಜಿಡಿಯ ಸಮಸ್ಯೆ ಎದ್ದು ಕಾಣುತ್ತಿದೆ. ಅಲ್ಲದೆ ಪುರಸಭಾ ವ್ಯಾಪ್ತಿಯಲ್ಲಿ ಗಿಡ ಗಂಟೆಗಳು ಬೆಳೆದು ಹಾವುಗಳ ಕಾಟ ಹೆಚ್ಚಾಗುತ್ತಿವೆ. ಚುನಾವಣೆಯ ವೇಳೆಯಲ್ಲಿ ಮಾತ್ರ ಚುನಾಯಿತ ಪ್ರತಿನಿಧಿಗಳು ಬರುತ್ತಾರೆ, ಇಲ್ಲವಾದರೆ ಯಾರು ಬಂದು ನೋಡುವುದಿಲ್ಲ. ಅಲ್ಲದೆ ರಾಜಕೀಯ ದಲ್ಲಾಳಿಗಳ ದ್ವೇಷಕ್ಕೆ ರಸ್ತೆಗಳು ಸಂಪೂರ್ಣವಾಗಿ ಸ್ಥಗಿತವಾಗಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನಾದರೂ ಮಾಗಡಿ ಕ್ಷೇತ್ರದ ಶಾಸಕ ಎ ಮಂಜುನಾಥ್ ರವರು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೋ ಕಾದು ನೋಡಬೇಕಿದೆ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಹೋಮ್ ಟಿವಿಯನ್ನು. ವಂದನೆಗಳು.